ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಮಚ್ಚಿನಿಂದ ಹಲ್ಲೆ ಮಾಡಿರುವ ಘಟನೆ ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಬುಧವಾರ ಸಂಜೆ ನಡೆದಿದೆ. ಗೌರಿಬಿದನೂರು ನಗರದ ವಿವಿಪುರಂ ನಿವಾಸಿ ಜಗದೀಶ್ ಎಂಬಾತನ ಮೇಲೆ ಸುರೇಶ್ ಮಚ್ಚಿನಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹುಡುಗಿಯ ವಿಚಾರವಾಗಿ ಜಗದೀಶ್ ಬಳಿ ಸುರೇಶ್ ಮಾತನಾಡಬೇಕೆಂದು ಕರೆಸಿಕೊಂಡು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಸುರೇಶ್ ಜಗದೀಶನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಇತರೆ ಸ್ನೇಹಿತರು ಜಗಳ ಬಿಡಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ಜಗದೀಶ್ನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ನಿಮಾನ್ಸ್ಗೆ ರವಾನಿಸಲಾಗಿದೆ. ಗಾಯಾಳು ಜಗದೀಶ್ ಚಿಕ್ಕಮ್ಮ ಲಕ್ಷ್ಮಮ್ಮ ನನ್ನ ಮಗನನ್ನು ಕೊಲ್ಲುವ ಸಲುವಾಗಿ ಈ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಈ ಗಲಾಟೆ ವಿಷಯ ಹೇಗಾಯ್ತು? ನನಗೂ ಒಂದು ಫಸ್ಟಿಂದ ಗಲಾಟೆ ಇತ್ತು. ಅವನು ಫೋನ್ ಮಾಡಿ ಬಾ ಇಲ್ಲಿ ಮಾತಾಡಬೇಕು ಅಂತ ನಾನು ಹೋದೆ. ನನ್ನ ಫ್ರೆಂಡ್ಸ್ ಇದ್ದರು, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಅವ್ನು ಹಿಂದೆಯಿಂದ ಮಚ್ಚೆತ್ಕೊಂಬಂದು ಹಾಕ್ಬಿಟ್ಟು ಅಷ್ಟು ದೊಡ್ಡ ಗಲಾಟೆನಿಲ್ಲ, ಮಚ್ಚೆತ್ಕೊಂಡು ಬಂದು ಹೊಡಿಯೋಷ್ಟು ಫ್ರೆಂಡ್ ಇಲ್ಲ, ಏನಿಲ್ಲ, ಸುಮ್ಮನೆ ಅಷ್ಟೇ ಮಚ್ಚೆತ್ಕೊಂಡು ಬರೋಷ್ಟು ಗಲಾಟೆ ದೊಡ್ಡೇನಲ್ಲ. ಮಾತಾಡ್ತಾ ಹಿಂದೆಯಿಂದ ಏನೊಂದು ಅಂದ್ಬಿಟ್ಟು ಮಚ್ಚೆತ್ಕೊಂಡು ಏನು ವಿಚಾರ ಮಾತಾಡಿದ್ರಿ ನೀವು? ಅವನು ನನಗೆ ಅಮ್ಮನಂತ ಏನೋ ಅಂತ, ಅದಕ್ಕೆ ನಾನು ಏನು ಅಮ್ಮನ ಎಲ್ಲ ಅಂತ ಮಾತಾಡ್ತಾ ಇದ್ವಿ. ಅವ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಮುಂದಕ್ಕೆ ಬಂದ, ಅವನ ಹತ್ರ ಮಾತಾಡ್ತಾ ಇದ್ದೆ. ಅವನಿಂದ ಏನೊಂದು ಅಂತ ಮಚ್ಚೆತ್ಕೊಂಡ್ಬಂದು ಆಗ್ಬಿಟ್ಟ. ಹೆಸರು? ಅವನ ಹೆಸರು ಸುರೇಶ್ ಅಂತ. ಎಷ್ಟು ಜನ ಇದ್ರು? ಅವ್ರು 4 ಜನ ಇದ್ರು. ಯಾರ್ಯಾರು? ಅವ್ರ ಹೆಸರು ಗೊತ್ತಿಲ್ಲ, ಒಬ್ಬನ ಹೆಸರು ಮಾತ್ರ. ಇನ್ನು ಸುದ್ದಿ ತಿಳಿದ ತಕ್ಷಣ ನಗರ ಠಾಣೆಯ ಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಪೊಲೀಸರು ರಾತ್ರಿ ಬಂಧಿಸಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಲಯ ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.